ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಬುಧವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಸಾಗರದಲ್ಲಿ ಡಿಸೆಂಬರ್ 21ರಂದು ರೈತ ನಾಯಕ ಸುಂದರೇಶ್ ನೆನಪಿನಾರ್ಥ ಜಿಲ್ಲಾ ರೈತ ಸಮಾವೇಶ. ಜಿಲ್ಲೆಯ ರೈತರ ಸಮಸ್ಯೆ ಸಮಾವೇಶದಲ್ಲಿ ಚರ್ಚೆ ಮಾಡಿ ಸರ್ಕಾರದ ಎದುರು ನಿರ್ಣಯ ಮಂಡಿಸಲಾಗುತ್ತದೆ ಎಂದು ಶಿವಾನಂದ್ ವಸಂತಕುಮಾರ್. ಮಾರ್ಚ್ 9ರಂದು ಚನ್ನಶೆಟ್ಟಿಕೊಪ್ಪದಲ್ಲಿ ಜಿಲ್ಲಾ ಜಾನಪದ ಸಮ್ಮೇಳನ. ದೈವಜ್ಞ ದೀಪ ಸಂಸ್ಥೆಯಿಂದ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾಟ. ದೈವಜ್ಞ ಬಂಧುಗಳು ಶ್ರಮಜೀವಿಗಳೆಂದ ಶಾಸಕ ಗೋಪಾಲಕೃಷ್ಣ ಬೇಳೂರು. ಲಕ್ಷ ದೀಪಗಳಿಂದ ಕಂಗೊಳಿಸಿದ ಹೊಸಗುಂದ ಉಮಾಮಹೇಶ್ವರ ದೇವಸ್ಥಾನ. ಈಗ ಸುದ್ದಿಯ ವಿವರ. ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ರೈತ ನಾಯಕ ಎನ್ ಡಿ ಸುಂದರೇಶ್ ನೆನಪಿನಲ್ಲಿ ಶಿವಮೊಗ್ಗ ಜಿಲ್ಲಾ ರೈತ ಸಮಾವೇಶವನ್ನು ಡಿಸೆಂಬರ್ 21ರಂದು ಹಮ್ಮಿಕೊಳ್ಳಲಾಗಿದೆ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಶಿವಾನಂದ್ ಕುಗ್ವೆ ತಿಳಿಸಿದರು. ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪತ್ರಿಕಾಗೋಷ್ಠಿಗೆ ನಮ್ಮ ಸ್ನೇಹಿತರು ರಾಜ್ಯ ಪ್ರಧಾನ ಕಾರ್ಯದರ್ಶಿಯವರು ವಸಂತಕುಮಾರ್ ಇದ್ದಾರೆ. ಹಾಗೆ ನಮ್ಮ ಜಿಲ್ಲಾ ಗೌರವಾಧ್ಯಕ್ಷರು ಬಸವರಾಜ್ ಗೌಡರು ಜೀವಿ, ಹಾಗೆ ಸತೀಶ್ ಅಂಗಡಿ ನಮ್ಮ ಜಿಲ್ಲಾ ಕಾರ್ಯದರ್ಶಿ, ಹಾಗೆ ನಮ್ಮ ತಾಲೂಕು ಅಧ್ಯಕ್ಷರು ಸುಂದರ್ ಸಿಂಗ್ ಮತ್ತು ನಮ್ಮ ಜಿಲ್ಲಾ ಉಪಾಧ್ಯಕ್ಷರು UP ಜೋಸೆಫ್. ನಾವು ಕರ್ನಾಟಕ ರಾಜ್ಯ ರೈತ ಸಂಘದ ಶಿವಮೊಗ್ಗ ಜಿಲ್ಲಾ ಘಟಕದಿಂದ ಒಂದು ಜಿಲ್ಲಾ ಸಮಾವೇಶ ಮಾಡ್ತಾ ಇದ್ದೀವಿ ಸಾಗರದಲ್ಲಿ. ಎನ್ ಡಿ ಸುಂದರೇಶ್ ಅಂತೇಳಿ ನಿಮ್ಗೆಲ್ಲರಿಗೂ ಗೊತ್ತಿದೆ. ನಮ್ಮ ರಾಜ್ಯ ರೈತ ಸಂಘದ ಸಂಸ್ಥಾಪಕರಲ್ಲಿ ಒಬ್ಬರವರು. ಮಹಾದೊಡ್ಡ ಅಪ್ರತಿಮ ಹೋರಾಟಗಾರರಾಗಿದ್ದರು ಅವರು. ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಜೊತೆಗೆ ಕರ್ನಾಟಕ ರಾಜ್ಯ ರೈತ ಸಂಘವನ್ನು ಕಟ್ಟೋದಕ್ಕೆ ಭಾಳ ಕೊಡುಗೆ ಇದೆ ಅವರು. ಅವರ ನೆನಪು ಕಾರ್ಯಕ್ರಮ ಡಿಸೆಂಬರ್ 21. ಅವತ್ತು ಎನ್ ಡಿ ಸುಂದರೇಶ್ ಅವರ ಅವರ ಕುವೆಂಪು, ಲೋಹಯ್ಯ, ಗೋಪಾಲ್ ಗೌಡರ ಪ್ರಭಾವದಿಂದ ಅವರು ದೊಡ್ಡ ಸಮಾಜವಾದಿ ಚಿಂತನೆಗಳಿದ್ದು ಅವರಿಗೆ. ಅವರ ಕೊಡುಗೆಗಳನ್ನು ಮತ್ತು ಅವರ ಬದ್ಧತೆ ಅದನ್ನೆಲ್ಲ ಕೂಡ ಇವತ್ತಿನ ಪೀಳಿಗೆಗೆ ನೆನಪು ಮಾಡೋದು, ಅವರ ಮಾದರಿಯನ್ನು ನಾವೊಂದು ಸ್ಫೂರ್ತಿಯಾಗಿ ತಗೊಳ್ಳೋದು ಈ ಕಾರ್ಯಕ್ರಮದ ಉದ್ದೇಶ. ಇದೇ ಸಂದರ್ಭದಲ್ಲಿ ಶಿವಮೊಗ್ಗ ಜಿಲ್ಲಾ ರೈತ ಸಮಾವೇಶವನ್ನು ಹಮ್ಮಿಕೊಂಡಿದ್ವಿ. ನಮ್ಮ ಶಿವಮೊಗ್ಗ ಜಿಲ್ಲೆಯ ರೈತರ ಬಹಳಷ್ಟು ಸಮಸ್ಯೆಗಳಿದ್ದಾವೆ. ಇದರ ಲಾಗಾಯತಿನ ಸಮಸ್ಯೆಗಳು, 3-4 ತಲೆಮಾರಿನ ಸಮಸ್ಯೆಗಳು ಇನ್ನೂ ಹಾಗೆ ಉಳಿದಿದ್ದಾವೆ. ಅವುಗಳನ್ನು ನಮ್ಮ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಗಮನ ತರಲಿಕ್ಕೆ, ಯಾಕಂದ್ರೆ ಸರ್ಕಾರಗಳ ಮೇಲೆ ಸರ್ಕಾರ ಬಂದೋದು, ಆದರೆ ಯಾವ ಸರ್ಕಾರನೂ ಕೂಡ ನಮ್ಮ ವಿಶೇಷವಾಗಿ ಶಿವಮೊಗ್ಗ ಜಿಲ್ಲೆಯ ಮುಳುಗಡೆ ಸಂತತ ಸಮಸ್ಯೆಯನ್ನು ಬಗೆಹರಿಸೋಕ್ಕಾಗಿಲ್ಲ. ಇವತ್ತಿಗೂ ಅವರ ನಿಂತ ನೆಲದಲ್ಲಿ ಅವರ ಭೂಮಿಯ ಹಕ್ಕಿಲ್ಲ ಅವರಿಗೆ. ಅಂತ ಅತಂತ್ರ ಸ್ಥಿತಿಯಲ್ಲಿದ್ದಾರೆ. ನಾಗರಿಕ ಸೌಲಭ್ಯಗಳಿಲ್ಲ. ಇಂಥ ಒಂದು ಆಧುನಿಕ ಕಾಲದಲ್ಲಿ ಕೂಡ ಇವತ್ತಿಗೂ ಒಂದು ರಸ್ತೆ, ದೀಪ, ಬೆಳಕಿಲ್ದಿರೋಂಥ ಹಳ್ಳಿಗಳಿದ್ದಾವೆ. ಅದೇ ನಮ್ಮ ದುರಂತ. ಇಂಥ ಸಮಸ್ಯೆಗಳನ್ನ ಸರ್ಕಾರಕ್ಕೆ ಪದೇ ಪದೇ ಹೇಳ್ತಾ ಬಂದರೂ ಕೂಡ ಅವನ್ನ ಇನ್ನೂ ಬಗೆಹರಿಸಕ್ಕಾಗಿಲ್ಲ. ಹಾಗೆ ಬಗರ್ಕುಂ ಮತ್ತೆ ಅರಣ್ಯ ಒತ್ತುವರಿ ಜಮೀನು ಏನು ಸ್ವಲ್ಪ ಹೊಟ್ಟೆಪಾಡಿಯಾಗಿ ಮಾಡ್ಕೊಂಡಂಥ ರೈತರಿಗೆ ಅವುಗಳ ಮಂಜೂರಾತಿ ಈವರೆಗೂ ಆಗಿಲ್ಲ. ಬೇಕಾದಷ್ಟು ಕಾನೂನುಗಳು ಬಂದವು. ಈಗ ಬಗರ್ಕುಂ ಮಂಜೂರಾತಿ ಕಾಯ್ದೆ ಬಂತು, ಅರಣ್ಯ ಹಕ್ಕು ಕಾಯ್ದೆ ಬಂತು. ಇವು ಯಾವುದೇ ಬಂದರೂ ಕೂಡ ಪಾರಂಪರಿಕವಾಗಿ ಅರಣ್ಯದ ಅಂಚಿನಲ್ಲಿ ಬದುಕ್ತಿರೋಂಥ ಆದಿವಾಸಿಗಳಿಗೆ, ಬುಡಕಟ್ಟು ಜನರಿಗೆ ಮತ್ತು ಸಣ್ಣ ರೈತರಿಗೆ ಇವತ್ತಿಗೂ ಒಂದು ಹಕ್ಕುಪತ್ರ ಸಿಕ್ಕಿಲ್ಲ. ಇವೆಲ್ಲ ಸರ್ಕಾರಕ್ಕೆ ಮೇಲಿನ ಮೇಲೆ ನಾವು ಹೇಳಿದ್ರು ಕೂಡ ಇನ್ನೂ ಅವರ ಕಾನೂನು ತೊಡಕುಗಳಿದ್ದಾವೆ. ಮತ್ತೆ ಅರಣ್ಯ ಕಾನೂನುಗಳು ಇವತ್ತು ನಮಗೆ, ನಮ್ಮ ರೈತರಿಗೆ, ಇಲ್ಲಿ ಅರಣ್ಯದಲ್ಲಿ ವಾಸ ಮಾಡೋಂಥವ್ರಿಗೆ ತುಂಬ ತೊಡಕಾಗಿದ್ದಾವೆ. ಊರಿಗೊಂದು ಕರೆಂಟ್ ಹಾಕ್ಕೊಳ್ಳೋಕ್ಕಾಗಲ್ಲ, ರಸ್ತೆ ಮಾಡ್ಕೊಳ್ಳೋಕ್ಕಾಗಲ್ಲ, ಈ ಸ್ಥಿತಿ ಇದೆ. ಹಾಗೆ ಇವತ್ತು ಡೀಮ್ಡ್ ಫಾರೆಸ್ಟ್ ಅಂತ ಸಮಸ್ಯೆ, ರಿಸರ್ವ್ ಫಾರೆಸ್ಟ್, ವನ್ಯಜೀವಿ ಫಾರೆಸ್ಟು, ಈ ಸಿಂಗಳಿಕ
ವನ್ಯಜೀವಿ ವಲಯ ಅಂಥೇಳಿ ಸುಮಾರೊಂದು 4-5 ವಲಯಗಳನ್ನ ಹೋಬಳಿಗಳನ್ನ ಸೇರ್ತಿದ್ದಾರೆ. ಕರೂರು, ಬಾರಂಗಿ, ನಗರ, ಹೊಸನಗರ, ಆವನಹಳ್ಳಿ ಹೋಬಳಿ ಇವೆಲ್ಲವೂ ಕೂಡ ಈ ಸಮಸ್ಯೆಯಿಂದ ತುಂಬ ತೊಂದರೆಗೊಳಗಾಗಿದ್ದಾರೆ. ಹಾಗೆ ಮಲೆನಾಡಿನ ರೈತರಿಗೆ ಈ ಸರಿ ಅಕಾಲಿಕ ಮತ್ತು ಅಕಾಲಿಕ ಮಳೆನೂ ಹೌದು, ಆಮೇಲೆ ಅತ್ಯಂತ ಭಾರಿ ಮಳೆ. ಇದರಿಂದ ಏನು ಸಾಂಪ್ರದಾಯಿಕವಾಗಿ ನಮ್ಮಲ್ಲಿ ಬೆಳೆಗಳಿದಾವಲ್ಲ, ಅಡಿಕೆ ಇರ್ಬೋದು, ಭತ್ತ ಇರ್ಬೋದು, ಶುಂಠಿ ಇರ್ಬೋದು, ಇವೆಲ್ಲ ಬೆಳೆಗಳು ಕೂಡ ಇವತ್ತು ಕೈಗೆ ಸಿಗ್ತಾ ಇಲ್ಲ. ಜೋಳ ಇರ್ಬೋದು, ಲಕ್ಷಾಂತರ ಜನ ರೈತರು ಇದರಿಂದ ತುಂಬ ಸಮಸ್ಯೆಗೊಳಗಾಗಿದ್ದಾರೆ. ಹಾಗೆ ಸರ್ಕಾರ ಸೂಕ್ತವಾದ ಪರಿಹಾರ ಕೊಟ್ಟಿಲ್ಲ. ಕೇಂದ್ರ ಸರ್ಕಾರ ಪ್ರಕೃತಿ ವಿಕೋಪದ ಇದಕ್ಕೆ ಒಂದು ಪರಿಹಾರ ನಿಧಿ ಅಂತ ಇದೆಯಲ್ಲ, ಅದನ್ನು ಇವತ್ತಿಗೂ ಒಂದು ಬಿಡಿಗಾಸನ್ನ ರಾಜ್ಯ ಸರ್ಕಾರ ಕೊಟ್ಟಿಲ್ಲ. ಈ ಸಮಸ್ಯೆಗಳನ್ನೆಲ್ಲ ಸರ್ಕಾರಕ್ಕೆ ಪರಿಣಾಮಕಾರಿಯಾಗಿ ನಾವು ಗಮನ ಸೆಳೆಯಬೇಕಾಗಿದೆ. ಶಿವಮೊಗ್ಗ ಜಿಲ್ಲಾ ವ್ಯಾಪ್ತಿಯಲ್ಲಿ ಅನೇಕ ತಾಲೂಕುಗಳಿಂದ ರೈತರು ಅವತ್ತು ಸೇರ್ತಾ ಇದ್ದಾರೆ. ನಮ್ಮ ರಾಜ್ಯ ನಾಯಕರುಗಳೆಲ್ಲ ಬರ್ತಿದ್ದಾರೆ. ರಾಜ್ಯದ ಗೌರವಾಧ್ಯಕ್ಷರು ನಮ್ಮ ಚಾಮರಸ ಮಾಲಿ ಪಾಟೀಲ್, ಹಾಗೆ ಅಡಗಲ್ಪುರ ನಾಗೇಂದ್ರ ರಾಜ್ಯಾಧ್ಯಕ್ಷರು, ಹಾಗೆ ಭಾಳಷ್ಟು ಜನ ಪದಾಧಿಕಾರಿಗಳು ಅಲ್ಲಿಂದ ಬರ್ತಾ ಇದ್ದಾರೆ. ಹಾಗೆ ಸ್ಥಳೀಯವಾಗಿ ನಮ್ಮ ಮಾಜಿ ಸ್ಪೀಕರ್ ಕಾಗೋಡು ತಿಮ್ಮಪ್ಪನವರು ಕೂಡ ಅವತ್ತು ಬರ್ತಾ ಇದ್ದಾರೆ. ಸಿಗಂದೂರು ರಾಮಣ್ಣ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ ಈ ಸಮಾವೇಶನ. ಹಾಗೆ ವಿಶೇಷ ಆಹ್ವಾನಿತರಾಗಿ ನಮ್ಮ ಶಾಸಕರು ಬೇಳೂರು ಗೋಪಾಲಕೃಷ್ಣ ಕೂಡ ಇರ್ತಾರೆ. ಹಾಗೆ ದರ್ಶನ್ ಪುಟ್ಟಣ್ಣ ಅವರು ಕೂಡ ಬರ್ತಾರೆ. ಇವೆಲ್ಲವೂ ಕೂಡ ಸರ್ಕಾರದ ಗಮನ ಸೆಳೆಯೋಕ್ಕೆ ನಮ್ಮದು ಈ ಕಾರ್ಯಕ್ರಮ. ಹಾಗಾಗಿ ತಾವು ನಮ್ಮ ಮಾಧ್ಯಮದಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಪ್ರಚಾರ ಕೊಡಬೇಕು ಮತ್ತು ತಾವು ಎಲ್ಲ ಅವತ್ತು ಬರಬೇಕು. ನಮಗೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಕೈ ಜೋಡಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ನಿಮ್ಮನ್ನು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎನ್.ಡಿ. ವಸಂತ್ ಕುಮಾರ್ ಮಾತನಾಡಿ, ಅವರು ಎಳೆಯಾಗಿ ಬಿಚ್ಚಿದ್ದಾರೆ ಮತ್ತು ಅದನ್ನು ಹೇಳಲಿಕ್ಕೆ ಹೋಗಲ್ಲ. ನಾವೇನು ಅಂದರೆ ಈ ಸಮಸ್ಯೆಗಳನ್ನು ಪರಿಹಾರಕ್ಕೆ ನಾವು ನಮ್ಮದೇ ಆದೊಂದು ಕಾರ್ಯತಂತ್ರವನ್ನು ರೂಪಿಸ್ಕೊಂಡು ಹೋಗ್ತಾ ಇದ್ದೀವಿ. ಯಾಕಂದರೆ ಇಲ್ಲೇ ಮನವಿ ಮಾಡೋದು, ಇಲ್ಲೊಂದು ಸಭೆ ಮಾಡೋಂತಲೂ ನಾವು ಬಿಡೋರಲ್ಲ. ಶಾಸಕರಿರ್ಬೋದು, ಜಿಲ್ಲಾ ಮಂತ್ರಿಗಳಿರ್ಬೋದು, ಅರಣ್ಯ ಮಂತ್ರಿಗಳು, ಕಂದಾಯ ಮಂತ್ರಿಗಳನ್ನು ಒಟ್ಟು ಸೇರಿಸಿಕೊಂಡು ನಮ್ಮ ರಾಜ್ಯಾಧ್ಯಕ್ಷರು, ರಾಜ್ಯದ ಗೌರವಾಧ್ಯಕ್ಷರು ಸೇರಿ ಮುಖ್ಯಮಂತ್ರಿ ಹತ್ರ ಹೋಗಿ ಇದು ಪರಿಹಾರ ಆಗಲಿ ತನಕ ನಾವು ಕೈ ಬಿಡಲ್ಲ. ನಾವು ಸುಮ್ಮನೆ ಇಲ್ಲೊಂದು ಸಮಾವೇಶ ಮಾಡಿ ಬಿಡೋರಂತಲೂ ಅಲ್ಲ. ಅದು ಕಡಾಖಂಡಿತವಾಗಿ ಹೇಳ್ತೀವಿ. ಅದು ರೈತ ಸಂಘ ಸ್ಪಷ್ಟ ನಿರ್ಧಾರ ತಗೊಂಡಿದೆ. ಅದನ್ನು ಕೊನೆ ತಲುಪಲಿ ತನಕ ನಮ್ಮ ರೈತರ ಸಮಸ್ಯೆಗೆ ಮ್ಯಾಕ್ಸಿಮಮ್ ನಮ್ಮ ಕೈಲಾದ ಶಕ್ತಿಯನ್ನು ಉಪಯೋಗಿಸಿ ನಾವನ್ನು ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸರ್ಕಾರದ ಜೊತೆಗೆ ಹೋಗ್ತೇವೆ ನಾವಂತಲೂ. ಇಲ್ಲೇ ಹೇಳಿ ಒಂದು ಸಮಾವೇಶ ಮಾಡಂತಲೂ ಬಿಡಲ್ಲ. ಮುಖ್ಯಮಂತ್ರಿ ಜೊತೆಗೆ ಹೋಗೇ ಇದನ್ನು ಮಾಡಬೇಕು. ನಾವು ಬಿ ಆರ್ ಪಾಟೀಲ್ ಹತ್ರನೂ ವಿಚಾರ ಡಿಸ್ಕಷನ್ ಮಾಡಿದ್ದೀವಿ. ನಮ್ಮ ಅಧ್ಯಕ್ಷರು, ಗೌರವಾಧ್ಯಕ್ಷರು ಮಾತಾಡಿದ್ದೀವಿ ಈಗಾಗಲೇ ವಿಚಾರಗಳನ್ನು. ಮತ್ತೆ ನಮ್ಮ ಶಾಸಕರು, ಜಿಲ್ಲಾ ಮಂತ್ರಿಗಳನ್ನು ಜೊತೆಗೆ ಇಟ್ಕೊಂಡು ಎಲ್ಲ ಶಾಸಕರು ಎಲ್ಲರಿಗೂ ನಾವು ಅದು ಇದು ಪಾರ್ಟಿ ಪಕ್ಷ ಅಲ್ಲ, ಇದು ಸಮಸ್ಯೆ ಬಗೆಹರಿಲಿಕ್ಕೆ ಏನು ಬೇಕೋ ಅದನ್ನು ರೈತ ಸಂಘ ಸ್ಪಷ್ಟ ದಿಕ್ಕಿನಲ್ಲಿ ಪರಿಹರಿಸಲಿಕ್ಕೆ ಪ್ರಯತ್ನ ಮಾಡುತ್ತೆ. ನಮಸ್ಕಾರ. ಈಗ ನಮ್ಮ ಮಹಿಳಾ ಗೋಷ್ಠಿಯಲ್ಲಿ ಸುಂದರ್ ಸಿಂಗ್, ಯುಪಿ ಜೋಸೆಫ್, ಬಸವರಾಜ್ ಗೌಡ, ಜಯಲಕ್ಷ್ಮಿ ನೇದರವಳ್ಳಿ, ರಮೇಶ್ ಐಗಿನಬೈಲು, ಸತೀಶ್ ಅಂಗಡಿ ಇನ್ನಿತರರು ಹಾಜರಿದ್ದರು. ಶಿವಮೊಗ್ಗ ಜಿಲ್ಲಾ ಮಟ್ಟದ ಜಾನಪದ ಸಮ್ಮೇಳನ ಮಾರ್ಚ್ 9ರಂದು ಚನ್ನಶೆಟ್ಟಿಕೊಪ್ಪದಲ್ಲಿ ನಡೆಸಲು ತೀರ್ಮಾನಿಸಲಾಗಿದೆ ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಡಿ. ಮಂಜುನಾಥ್ ತಿಳಿಸಿದರು. ಸಾಗರ ತಾಲೂಕಿನ ಆನಂದಪುರಂನಲ್ಲಿ ಮಂಗಳವಾರ ಜಿಲ್ಲಾ ಜಾನಪದ ಪರಿಷತ್ ತಾಲೂಕು ಮತ್ತು ಹೋಬಳಿ ಘಟಕದ ವತಿಯಿಂದ ಜಾನಪದ ಸಮ್ಮೇಳನ ಅಂಗವಾಗಿ ಕರೆಯಲಾಗಿದ್ದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡುತ್ತಿದ್ದರು. ಜನಜಾತಿ ಆದ್ರೆ ಸಮಸ್ಯೆ ಆಗಲ್ಲ. ಅಲ್ಲ, ಜನ ಕಡಿಮೆ ಆದ್ರೆ ಕಷ್ಟ. ಬಂದಿದೆ ಈಗ ಸಮೃದ್ಧವಾಗಿದ್ದಾರೆ. ಬೇಕಾ ಸರ್ ಅಂದ್ರೆ ಅದಿರೋದು ಹೋಗ್ಲಿ.
ಬಹಳ ಮುಖ್ಯವಾಗಿ ಅವರ ವಯಸ್ಸು, ಅವ್ರ ಸೇವೆ, ಅದನ್ನೆಲ್ಲವನ್ನು ಕೂಡ ಪರಿಗಣಿಸಬೇಕಾಗ್ತದೆ. ಮತ್ತು ಈಗ ನಾವು ಕರ್ನಾಟಕ ಜಾನಪದ ಪರಿಷತ್ ಬೆಂಗಳೂರು ಶಿವಮೊಗ್ಗ ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ಸಾಗರ ತಾಲೂಕು ಮತ್ತು ಆನಂದಪುರ ಹೋಬಳಿ ಘಟಕಗಳ ಸಹಯೋಗದಲ್ಲಿ ಚೆನ್ನಮ್ಮಾಜಿ ಜಾನಪದ ಕಲಾ ತಂಡದ ಸಹಕಾರದಲ್ಲಿ ಮಾರ್ಚ್ 9ನೇ ತಾರೀಕು ಶಿವಮೊಗ್ಗ ಜಿಲ್ಲಾ ಮಟ್ಟದ ಜಾನಪದ ಸಮ್ಮೇಳನವನ್ನು ನಡೆಸಬೇಕು ಅಂಥೇಳಿ ಈಗಾಗಲೇ ನಾವೆಲ್ಲ ಕುಳಿತು ಚಿಂತನೆಯನ್ನು ಮಾಡಿ ದಿನಾಂಕವನ್ನು ನಿಗದಿ ಮಾಡಿದ್ದೇವೆ. ಬಹಳ ಮುಖ್ಯವಾಗಿ ಶಿವಮೊಗ್ಗ ಜಿಲ್ಲೆಯ ಇಡೀ ಜಿಲ್ಲೆಯ ಜನಪದ ಕಲಾ ತಂಡಗಳು, ಕಲಾವಿದರು ಒಂದೆಡೆ ಸೇರಿ ಈ ಒಂದು ಸಂಭ್ರಮವನ್ನು ಆಚರಿಸುವುದರ ಜೊತೆಗೆ ಜನಪದ ಕಲೆಯನ್ನು ಉಳಿಸುವ, ಬೆಳೆಸುವ ಮತ್ತು ಪ್ರೋತ್ಸಾಹಿಸುವ ದೃಷ್ಟಿಯಿಂದ ಜನಸಾಮಾನ್ಯರ ಗಮನವನ್ನು ಅತ್ತ ಸೆಳೆಯುವ ಸಲುವಾಗಿ ಈ ಸಮ್ಮೇಳನ ತನ್ನ ಆಶಯವನ್ನು ಹೊಂದಿದೆ. ಆ ಸಮ್ಮೇಳನ ಯಶಸ್ಸು ಆಗಬೇಕು ಅನ್ನುವ ಕಾರಣಕ್ಕಾಗಿ ಸುಮಾರು 8 ಉಪಸಮಿತಿಗಳನ್ನು ಮಾಡಬೇಕು ಅನ್ನುವಂತಹ ಒಂದು ತೀರ್ಮಾನ. ಹಾಗೆಯೇ ಸ್ವಾಗತ ಸಮಿತಿ, ಅದರ ಜೊತೆಯಲ್ಲಿ ಸಮ್ಮೇಳನ ಬೆಳಗಿನಿಂದ ಮಧ್ಯರಾತ್ರಿಯವರೆಗೆ ನಡಿಬೇಕು ಅನ್ನುವಂಥದ್ದು ಎಲ್ಲರ ಉತ್ಸಾಹ. ಆ ಕಾರಣಕ್ಕಾಗಿ ಜಿಲ್ಲೆಯ ಬೇರೆ ಬೇರೆ ಪ್ರಕಾರದ ಕಲಾ ತಂಡಗಳನ್ನು ಇಲ್ಲಿಗೆ ಆಹ್ವಾನಿಸ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಇವತ್ತು ಬಹಳ ದೊಡ್ಡ ಸಂಖ್ಯೆಯಲ್ಲಿ ವಿವಿಧ ಕ್ಷೇತ್ರದ ಗಣ್ಯರು ಇಲ್ಲಿ ಆನಂದಪುರದಲ್ಲಿ ಭಾಗವಹಿಸಿ ಆ ಬಗ್ಗೆ ಕೂಲಂಕಷವಾದ ಚರ್ಚೆಗಳನ್ನು ಮಾಡಿ ಸಮ್ಮೇಳನದ ಅಧ್ಯಕ್ಷರಿಂದ ಹಿಡಿದು ಕಲಾ ತಂಡಗಳು ಮತ್ತು ಸ್ಥಳೀಯ ಪ್ರತಿಭೆಗಳನ್ನು ಕೂಡ ನಾವು ಈ ಸಮ್ಮೇಳನದಲ್ಲಿ ಹೇಗೆ ತೊಡಗಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆಗಳನ್ನು ಮಾಡಿದ್ದೇವೆ. ಹಾಗೆಯೇ ಮುಂದುವರೆದು ಜನಪದ ಕಲಾವಿದರು ಅವರು ತಮ್ಮ ಭಾವಚಿತ್ರದ ಜೊತೆಯಲ್ಲಿ ತಮ್ಮ ಹೆಸರು, ವಿಳಾಸ, ದೂರವಾಣಿ ಸಂಖ್ಯೆ ಮತ್ತು ಅವರು ಯಾವ ಪ್ರಕಾರದ ಕಲೆಯನ್ನು ಪ್ರದರ್ಶನಕ್ಕೆ ಒಳಗೊಳ್ತಾರೆ ಅನ್ನುವಂಥದ್ರ ಮಾಹಿತಿ, ಎಷ್ಟು ವರ್ಷದಿಂದ ಜನಪದ ಕ್ಷೇತ್ರದಲ್ಲಿ ಅವರು ಕೆಲಸ ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿಗಳನ್ನು ಕೂಡ ಸಂಗ್ರಹಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಬಹಳ ಮುಖ್ಯವಾಗಿ ಕರ್ನಾಟಕ ಜನಪದ ಪರಿಷತ್ತಿನ ಏನು ರಾಜ್ಯ ಸಮಿತಿ ಇದೆ, ಅವರು ಪ್ರತಿ ಜಿಲ್ಲೆಯ ಕಲಾವಿದರನ್ನ ಒಳಗೊಂಡಂತಹ ಒಂದು ಮಾಹಿತಿ ಇರತಕ್ಕಂಥ ಪುಸ್ತಕವನ್ನು ಪ್ರಕಟ ಮಾಡಬೇಕು ಅನ್ನುವಂಥ ಯೋಜನೆ ಇದೆ. ಆ ಯೋಜನೆಗೆ ಪೂರಕವಾಗಿ ಈ ಸಮ್ಮೇಳನದಲ್ಲಿ ಭಾಗವಹಿಸುವಂತಹ ಕಲಾವಿದರು ಮತ್ತು ಭಾಗವಹಿಸೋದಕ್ಕೆ ಅವಕಾಶ ಇಲ್ಲದೇ ಇದ್ದರೂ ಕೂಡ ಅವರ ಮಾಹಿತಿಗಳನ್ನು ನಾವು ಸಂಗ್ರಹ ಮಾಡಿ ಆ ರೀತಿಯ ಒಂದು ಪುಸ್ತಕವನ್ನು ಕೂಡ ಈ ಸಂದರ್ಭದಲ್ಲಿ ತರುವ ಯೋಚನೆ ಮಾಡಿದ್ದೇವೆ. ಅಂದರೆ ಒಟ್ಟಿನಲ್ಲಿ ಜನಪದ ಅನ್ನುವಂಥದ್ದು ಏನಿದೆ ಅದು ನಮ್ಮ ಸಂಸ್ಕೃತಿಯ ತಾಯಿ ಬೇರು ಅಂತ ಹೇಳಿ ಬರೀ ಮಾತಲ್ಲ, ಆ ತಾಯಿ ಬೇರನ್ನು ಗಟ್ಟಿಗೊಳಿಸುವ ಪ್ರಯತ್ನ. ಈ ಸಂದರ್ಭದಲ್ಲಿ ಬಿ.ಟಾಕಪ್ಪ, ಗುಡ್ಡಪ್ಪ ಜೋಗಿ, ವಿ.ಟಿ. ಸ್ವಾಮಿ, ಸತ್ಯನಾರಾಯಣ್ ಶಿರವಂತೆ, ಬಿ.ಡಿ. ರವಿಕುಮಾರ್, ಡಾಕ್ಟರ್ ವೆಂಕಟೇಶ್ ಜೋಯ್ಸ್, ವೆಂಕಟೇಶ್ ಚಂದಳ್ಳಿ, ಸ್ವಾಮಿರಾವ್ ಗುಡುವಿ, ಗಣಪತಿ ಎಡೆಹಳ್ಳಿ, ಜಯಪ್ಪ, ನಾಗರಾಜ್ ಜೋಗಿ ಇನ್ನಿತರರು ಹಾಜರಿದ್ದರು. ಸಾಗರ ದೈವಜ್ಞ ದೀಪ ಪರಿವಾರದ ವತಿಯಿಂದ ದೈವಜ್ಞ ಬ್ರಾಹ್ಮಣ ಸಮಾಜದವರಿಗಾಗಿ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿ ನಡೆಸಲಾಯಿತು. ಶಾಸಕ ಗೋಪಾಲಕೃಷ್ಣ ಬೇಳೂರು ಬ್ಯಾಟಿಂಗ್ ಮಾಡುವ ಮೂಲಕ ಪಂದ್ಯಾವಳಿಗೆ ಚಾಲನೆ ನೀಡಿ ಮಾತನಾಡುತ್ತಾ, ಎಲ್ಲರ ಒಂದಾಗಿ ಒಗ್ಗಟ್ಟಾಗಿ ಸಮಾನತೆ ತೋರಿಸೋದಿಲ್ಲ, ಅದೇ ಖುಷಿ ಆಗುತ್ತೆ. ಎಲ್ಲರ ಸ್ನೇಹ, ಎಲ್ಲರ ಬಾಂಧವ್ಯ ಎಲ್ಲ ಸಿಗುತ್ತೆ ಇಲ್ಲಿ. ಹಾಗಾಗಿ ಸಮಾಜದ ಒಗ್ಗೂಡಿಸುವಂತ ಕೆಲಸದಲ್ಲಿ ಭಾಗಿಯಾಗಿದ್ದೀರಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಇದರಲ್ಲಿ ದೊಡ್ಡವರಿದ್ದೀರಿ, ಸಣ್ಣವರಿದ್ದೀರಿ, ಶ್ರೀಮಂತರಿದ್ದೀರಿ, ಎಲ್ಲ ಬರಲ್ಲ. ಇಲ್ಲಿ ಸಮಾಜ ಅಂದ್ರೆ ಒಂದೇ. ಹಾಗಾಗಿ ಬಹಳ ಚೆನ್ನಾಗಿ ಆಟ ಆಡ್ಸಿದ್ದೀರಿ, ಖುಷಿ ಆಯಿತು. ನಾನು ಇನ್ನೇ ಇರಲಿಲ್ಲ, ಇವತ್ತು ಬೆಳಿಗ್ಗೆ ಬರಬೇಕಿತ್ತು, ಸ್ವಲ್ಪ ಒಂದು ಓಟದ ಕಾರ್ಯಕ್ರಮಕ್ಕೆ ಹೋಗಿ ಬರಬೇಕಾಗಿತ್ತು. ಮತ್ತೆ ಮಧ್ಯಾಹ್ನ ಬರ್ತಿದ್ದೀನಿ, ಅಸೆಂಬ್ಲಿ ಇದೆ. ಆದ್ರೂ ಸಹ ನಿಮ್ಮ ಭೇಟಿ ಮಾಡಿ ನಿಮ್ಗೆಲ್ಲರ ಜೊತೆ ಒಂದು ಸ್ವಲ್ಪ ಇದ್ರು ಅಂತ ಬಂದಿದ್ದೀನಿ. ಸಂತೋಷ್ ಅವರ ಮುಖಂಡರು ಇಲ್ಲೇ ಇದ್ದಾರೆ, ಬಹಳ ಖುಷಿ ಆಯಿತು. ಶೃಂಗಾರ
ಬಂಜಾರಾ ಬಾಯ್ಸ್ ಪ್ರಥಮ ಸ್ಥಾನ, ಚೌಡೇಶ್ವರಿ ಕ್ರಿಕೆಟರ್ಸ್ ದ್ವಿತೀಯ ಬಹುಮಾನ ಪಡೆದರು. ಇದೇ ಸಂದರ್ಭದಲ್ಲಿ ಸಮಾಜದ ಮಹಿಳೆಯರು ಮಕ್ಕಳಿಗೆ ವಿವಿಧ ಸ್ಪರ್ಧಾ ಕಾರ್ಯಕ್ರಮ ನಡೆಯಿತು. ಸಮಾಜದ ಅಧ್ಯಕ್ಷ ಮೋಹನ್ ಶೇಟ್, ಪ್ರಮುಖರಾದ ಹನುಮಂತ್ ಶೇಟ್, ಸೂರ್ಯಕಾಂತ್ ಶೇಟ್, ಡಾಕ್ಟರ್ ಅಶೋಕ್ ರೇವಣ್ಕರ್, ಮಂಜುನಾಥ್ ಶೇಟ್, ಸಂತೋಷ್ ಶೇಟ್, ರಾಘವೇಂದ್ರ, ಯುಜಿ ಶ್ರೀಧರ್, ಜ್ಯೋತಿ ಕಾಶಿನಾಥ್, ಸಂತೋಷ್, ಜಗದೀಶ್ ಶೇಟ್, ಕೃಷ್ಣ ಆರ್ ಶೇಟ್ ಇನ್ನಿತರರು ಹಾಜರಿದ್ದರು. ₹7,777 ನಗದು ಬಹುಮಾನ ಹಾಗೂ ಪಾರಿತೋಷಿಕವನ್ನ ಪಡೆದುಕೊಳ್ತಾ ಇದ್ದಾರೆ ಚೌಡೇಶ್ವರಿ ಚಾಂಪಿಯನ್ಸ್ ತಂಡ. ಈ ವರ್ಷದ ರನ್ನರ್ ಅಪ್ ತಂಡ ಉತ್ತಮವಾದಂತಹ ಸರ್ವಾಂಗೀಣ ಆಟವನ್ನ ಶರತ್ ಹಾಗೂ ಶ್ರೀರತ್ನವರು ಬಂದು ಅಂತ ಕೇಳ್ಕೊಳ್ತಾ ಇದ್ದೇನೆ. ಎಸ್, ಈ ವರ್ಷದ ವಿಜಯ ಶೃಂಗಾರ್ ಬಾಯ್ಸ್ ತಂಡದ ನಾಯಕರಾಗಿರ್ತಕ್ಕಂಥ ಹನುಮಂತ್ ಶೇಟ್ ಹಾಗೂ ಆ ತಂಡದ ಎಲ್ಲ ಆಟಗಾರರು ಸಮರ್ಥ ಸಾಗರ ತಾಲೂಕಿನ ಹೊಸಗುಂದ ಉಮಾಮಹೇಶ್ವರ ದೇವಸ್ಥಾನದಲ್ಲಿ ಈಚೆಗೆ ನಡೆದ ದೀಪೋತ್ಸವ ಕಾರ್ಯಕ್ರಮ ಅತ್ಯಂತ ವೈವಿಧ್ಯಮಯವಾಗಿ ಮೂಡಿಬಂದಿತು. ಉಮಾಮಹೇಶ್ವರ ಸೇವಾ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರು, ದೇವಸ್ಥಾನ ಜೀರ್ಣೋದ್ಧಾರದ ಪ್ರಮುಖರು ಆಗಿರುವ ಸಿಎಂಎನ್ ಶಾಸ್ತ್ರಿ ನೇತೃತ್ವದಲ್ಲಿ ನಡೆದ ದೀಪೋತ್ಸವದಲ್ಲಿ ಲಕ್ಷ ದೀಪಗಳನ್ನು ಬೆಳಗಿಸಿ ಶ್ರೀದೇವರನ್ನು ಆರಾಧಿಸಲಾಯಿತು. ಲಕ್ಷ ದೀಪೋತ್ಸವ ಡ್ರೋನ್ ಕ್ಯಾಮೆರಾದಲ್ಲಿ ಕಂಡುಬಂದದ್ದು ಹೀಗೆ. ಇದು ಬುಧವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.